ಯಾವಾಗ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರಿ ಸರ್? ವರಮಹಾಲಕ್ಷ್ಮಿ ವರಪ್ರಸಾದ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅಂಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ಸುವರ್ಣ ಸಂಸ್ಕೃತಿ ನಮ್ಮ ಮಲಬಾರ್. जैसे खाने का स्वाद हल्के और मसाले से आता है, वैसे किचन की सुरक्षा ಗೊತ್ತಾಗ್ತಿಲ್ಲ. ಹೌದು ಸರ್, ಹೌದು. ವರಮಹಾಲಕ್ಷ್ಮಿ ವರಪ್ರಸಾದ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅಂಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ಕ್ವಶನ್ ಮಾಡ್ತಾ ಇದೀವಿ. ನಾವೆಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ. ನೆಕ್ಸ್ಟ್ ಬರೋದು ನೀವು ಹಿಂಗ್ ಮಾಡಿದ್ರೆ ಹೆಂಗ್ ಮಾಡೋದು ಸರ್? ಹಂಗಲ್ಲ ಸರ್, ನಮಗೆ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ನೀವು. ಹೆಂಗ್ ಕಟ್ ಮಾಡಿದ್ರಿ ಮತ್ತೆ? ನಾವು ಕಟ್ ಮಾಡಕ್ಕಾಗಲ್ಲ ಸರ್. ನಾವು ಸರ್ ನಾನು ಸರ್ ನಾನು ಹೇಗೆ ಮಾಡ್ತಾ ಇಲ್ಲ, ನಾನು ಅದನ್ನೇ ನಮ್ಮ ಟೆಕ್ನಿಕಲ್ ಟೀಮ್ ಹತ್ರ ನೋಡ್ತಾ ಇದ್ದೀನಿ. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಐ ಹ್ಯಾವ್ ಟು ರೀಫಂಡ್. ಎರಡರಲ್ಲಿ ಒಂದು. ಸೊ ಲೆಟ್ ಮಿ ಚೆಕ್ ಇಟ್. ಅದನ್ನೇ ನನ್ನ ಡೌಟ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ನೀವು ನೋಡಿದ್ದಾರಲ್ಲ ಮಾಡ್ವಿ ಇವರು ನಿನ್ನೆ ಕಂಪ್ಲೇಂಟ್ ಮಾಡಿ ಸರ್ ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ. ಸೊ ಆ 10-15 ಮಿನಿಟ್ಸ್ ನಿಮಗೆ ಪ್ರಾಬ್ಲಮ್ ಇಲ್ಲ ಸರ್. ಡಿಸ್ಟರ್ಬೆನ್ಸ್ ಇಲ್ಲ. ಅದೇ ಆ ಕಟ್ ಸೀನ್ ಬಂದರೆ ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದರೆ ನನಗೆ ಇನ್ಫಾರ್ಮ್ ಮಾಡಿ. ನಾನು ಅದೇ ಮಾಡಿ ಅಷ್ಟೇ. ಸ್ವಲ್ಪ ಚೆಕ್ ಮಾಡಿ. ನಾನು ಮುಂಚೆ ಪ್ಲೇ ಮಾಡ್ತಾರೆ. ಈಗ ಪ್ಲೇ ನಾವು ಬೆಳಗ್ಗೆ ಸರ್ ಇಂಟರ್ವಲ್ ಬರಬೇಕು ಸರ್. ಅಫಿಷಿಯಲಿ ಇಂಟರ್ವಲ್ ಬರಬೇಕು ಸರ್. ಇಂಟರ್ವಲ್ ಕಟ್ ಅಂತ ಬರ್ತಾ ಇದೆ. ಏನು ಬರುತ್ತೆ ಕಟ್ ಅಂತ? ಇಂಟರ್ವಲ್ ಅಂತ ಬರಲ್ಲ ಮೂವಿಲಿ. ಅಫಿಷಿಯಲ್ ಆಗಿ ಇಂಟರ್ವಲ್ ಕಟ್ ಅಂತ ಯಾಕೆ ಬರುತ್ತೆ ಸರ್? ಕಟ್ ಅಂತ ಬರುತ್ತೆ ಮೂವಿಲಿ. ಅಲ್ಲಿ ಇನ್ನೂ ಸೌಂಡ್ ಬರ್ತಾ ಇತ್ತು. ಯಾವುದೋ ಅಲ್ಲ, ಆ ಬ್ಯಾಕ್ಗ್ರೌಂಡ್ ಪ್ರಿಪೇರ್ ಮಾಡ್ತಾರೆ. ಇಂಟರ್ವಲ್ ಅಂತ ಕೊಡಿದೆ ಸರ್. ಯಾವುದೇ ಇಂಟರ್ವಲ್ ಡಬ್ಬಾ ಮೂವಿ ಮಾಡಿದ್ರು ಇಂಟರ್ವಲ್ ಕೊಡ್ತಾರೆ. ಸ್ವಲ್ಪ ಟೈಮ್ ಒಂಬಳ ಪ್ರೊಡಕ್ಷನ್ ಅವರು ಕಟ್ ಅಂತ ಹಾಕ್ತಾರಲ್ಲಿ. ಇಂಟರ್ವಲ್ ಅಂತ ಹಾಕಿದ್ಬಿಟ್ಟು ದೊಡ್ಡ ಪ್ರೊಡಕ್ಷನ್ ಅವರೆಲ್ಲ ಅಂತ ಒಂಬಳ ಪ್ರೊಡಕ್ಷನ್ ಕಟ್ ಅಂತ ಹಾಕ್ತಾರ. ಎಲ್ಲ ನೋಡ್ಕೊಂಡ್ ಬಂದು ಮತ್ತೆ ನೋಡ್ತಾ ಇರೋದು, ಅದಕ್ಕೆ ಮಾತಾಡ್ತಾ ಇರೋದು. ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಅಷ್ಟೇ. ನಮ್ಗೆ ಏನಿದೆ ಅದನ್ನ ನಾವು ಪ್ಲೇ ಮಾಡ್ತೀವಿ ಅಷ್ಟೇ. ನಾವೇನು ಮಾಡಕ್ಕಾಗಲ್ಲ ಇಲ್ಲಿ. ಅರ್ಥ ಆಯ್ತಾ? ನೀವು ಕ್ವಶನ್ ಎಲ್ಲ ಕ್ವಶನ್ ಮಾಡ್ತೀವಿ, ನೀವು ಕ್ವಶನ್ ಮಾಡ್ಬೇಕು ಸರ್. ಅದೇ ನಿಮ್ಗೆ ಏನ್ ಬಂದಿದೆ ನಾವು ಅದನ್ನ ಪ್ಲೇ ಮಾಡ್ತಾ ಸರ್ ಇದ್ದೀವಿ. ಈಗ ಒಂದು ಅಲ್ಲ, ನಾವೇನು ಕಟ್ಟು ಗಿಟ್ಟು ನಮ್ಮ ಕೈಯಲ್ಲಿ ಏನು ಇಲ್ಲ. ರೀಲ್ ಅಂದ್ರೆ ನಿಮಗೆ ಬೇರೆ ಬೇರೆ ಕೊಡ್ತಾರಾ? ವಾಯ್ಸ್ ಎಲ್ಲ ಕಟ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಅಲ್ಲೂ ಅಲ್ಲೂ ವಾಯ್ಸ್ ಕಟ್ ಆಗುತ್ತೆ. ನೆನ್ನೆ ನೋಡಿದ್ವಿ ಇಲ್ಲೇನೆ ಸರ್. ನೆನ್ನೆನು ನಮ್ಗೆ ಯಾರು ಬಂದಿರೋ ಸರ್. ಮತ್ತೆ ಬೆಳಗ್ಗೆ ನಾನು ಹೇಳಿದ್ದೀನಿ ಪ್ಲೇ ಮಾಡಿದೀವಿ, ಇವತ್ತು ಅದೇ ಪ್ಲೇ ಮಾಡಿದೀವಲ್ವಾ ಸರ್? ನೆನ್ನೆ ನೀವು ನೋಡಿದ್ದೀವಿ. ಒಂದು ನಿಮಿಷ ಸರ್, ನಾನು ಏನಾರು ತಗೊಳಕ್ ಬರ್ತೀನಿ. ಕ್ಯಾಡ್ಬರಿ ಚಾಕ್ಲೇಟ್ ತಗೊಳಕ್ ಬರ್ತೀನಿ. ಅರ್ಧ ಕೊಟ್ಬಿಟ್ಟು ನನ್ನ ಹತ್ರ ಬಂದಿರೋದು ಇಷ್ಟೇ ಅಂದ್ರೆ ಅವನಾರು ಅಂಗಡಿ ಒಪ್ಕೋತಾನ? ನೋಡಿ, ನಾವು ಹೇಳೋದು ನೀವು ಹಂಗೆ ಹೇಳಕ್ಕಾಗಲ್ಲ ಸರ್. ನಾನು ದುಡ್ಡು ಕೊಟ್ಟು ಇಲ್ಲಿ ಬರ್ತಾ ಇದೀನಿ. ನನಗೆ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಅದು ತಪ್ಪಿದೆ ಅಂದ್ರೆ ನೀವು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಿ. ನಾವು ಕೊಟ್ಟಿರೋರ ಹತ್ರ ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ. ನಮ್ಮ ಕಂಪ್ಲೇಂಟ್ ಒಂದು ನಿಮಿಷ ಚೆಕ್ ಮಾಡಿ ಬಿಡಿ. ನನಗೂ ಸ್ವಲ್ಪ ಚೆಕ್ ಮಾಡಕ್ ಬಿಡ್ತೀವಿ ಸರ್. ಏನ್ ಹೇಳ್ತಾ ಇದ್ದೀರಾ ಗೊತ್ತಾ? ನನಗೆ ಬಂದಿರೋದನ್ನ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಇದ್ದೀರಾ. ಅದು ತಪ್ಪು. ನಾನು ಹೇಳ್ತಾ ಇರೋದು ನನಗೆ ಏನು ಪ್ಲೇ ಮಾಡಕ್ ಕೊಟ್ಟಿದ್ದಾರೆ. ನಾವೇನು ಮಾಡಿಲ್ಲ ಇಲ್ಲಿ. ನಾವೇನು ಮಾಡಿಲ್ಲ. ನೀವೇನು ಮಾಡಿಲ್ಲ. ನಿಮ್ಮ ಹೈಯರ್ ಅಥಾರಿಟಿ ಯಾರು ಅವ್ರು ಕೇಳಿ. ನೀವು ಕಂಪ್ಲೇಂಟ್ ಮಾಡಿ ಸರ್. ಅದನ್ನೇ ಸರ್, ನಾನು ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಳಕ್ ಬಂದಿದ್ದೇನೆ ಇಲ್ಲಿ. ನಾನು ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡಿರೋದಾ? ನೋಡಿ ಸರ್,
ಹೆಂಗ್ ಹೇಳ್ತಿದ್ದೀರಾ ಅಂದ್ರೆ ಇವಾಗ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ನೀವು ಪ್ರಾಡಕ್ಟ್ ನಮಗೆ ಕೊಟ್ಟಿರೋದು ನಾವು ನಿಮಗೆ ಮಾತಾಡ್ತೀವಿ, ನಿಮಗೆ ಕೊಟ್ಟಿರೋ ನೀವು ಮಾತಾಡಿ. ಸರ್ ನಿಮಗೆ ಬಂದಿರೋದನ್ನೆಲ್ಲ ಸರ್ ಬಂದಿರೋದು ಚೆಕ್ ಮಾಡ್ಬೇಕಾಗಿರೋದು ಯಾರ ಧರ್ಮ? ಚೆಕ್ ಮಾಡ್ಬೇಕಾಗಿರೋದು ಯಾರ ಧರ್ಮ? ಚೆಕ್ ಮಾಡ್ಬೇಕಾಗಿರೋದು ಯಾರ ಧರ್ಮ? ಕಷ್ಟ ಹೇಳಿ ಆಮೇಲೆ ಲೇಟಾಗಿ ಸ್ಟಾರ್ಟ್ ಮಾಡಕ್ಕೆ ಹೇಳಿ. ಕಟ್ಟಾಗಿ ಏನ್ ಹಾಕಕ್ಕೆ ಹೇಳಿ ಇವಾಗ ಅಷ್ಟೇ. ನಾವೆಲ್ಲ ಹೋಗಿ ಕಂಪ್ಲೇಂಟ್ ಮಾಡೋಣ. ಟಿಕೆಟ್ ಅವ್ರ ಹತ್ರ ತಗೋಬೇಕಾಯ್ತು, ಇವ್ರ ಹತ್ರ ಏನಕ್ಕೆ ತಗೊಂಡು ಇಂಟರ್ವಲ್ ಆಗುವಾಗ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗೋದು. ಆ ಸೀನೇ ಇಲ್ಲ ಅಲ್ಲಿ. ಅಲ್ಲಿ ಇನ್ನೂ ಬ್ಯಾಕ್ಗ್ರೌಂಡ್ ಅಲ್ಲಿ ಏನೋ ಸೌಂಡ್ ಬರ್ತಾ ಇತ್ತು. ಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಲ್ಲೂ ವಾಯ್ಸ್ ಕಟ್ ಆಗುತ್ತೆ. ಬೇಕಾದ್ರೆ ಇವಾಗ ಕಂಟಿನ್ಯೂ ಮಾಡಿ ವಾಯ್ಸ್ ಕಟ್ ಆಗಿ ಆಗುತ್ತೆ. ಎಲ್ಲ ರೀಫಂಡ್ ಮಾಡಬೇಕು ನೀವು ಸರ್. ಸದ್ಯ ವಿಡಿಯೋ ಮಾಡ್ಕೊಳ್ಳಿ. ಅದು ಗ್ಲಿಚಸ್ ಇಲ್ಲ ಇದೆ. ನೆನ್ನೆ ಮಾಡಿದ್ದೀವಿ. ನೆನ್ನೆ ಮಾಡಿದ್ರೆ ಗ್ಲಿಚಸ್ ಅಲ್ಲಿ ಬಂದಿದೆ. ಫುಲ್ ಗ್ಲಿಚಸ್ ಬಂದಿದೆ. ಲಾಸ್ಟ್ ಒಳ್ಳೆ ಸೀನಿಗೆ ಆ ಥರ ಬಂದಿದೆ. ಅಲ್ಲ ಇಲ್ಲ ನಮಗೆ ಆ ಸೀನ್ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ವಿಡಿಯೋ ಮಾಡಿ ನಮಗೆ ಗೊತ್ತಿರಲಿಲ್ಲ. ನೋಡಿದ್ರೆ ಎಲ್ಲ ಅದೇ. ನೋಡಿ ಇವ್ರು ಮೇಡಮ್ ನೋಡಿದಾರೆ ಹೊರಗಡೆ. ಮೇಡಮ್ ಹೇಳ್ತಿದ್ದಾರೆ ಹೌದು ನಾವು ಅದನ್ನೇ ಹೇಳ್ತಾ ಇರೋದು. ಗುರುಕುಲಕ್ಕೆ ಹೋಗ್ತಾರೆ ಅಂತಾನೆ. ಕೇಳ್ತಿರೋದು ಇವಾಗ ಅದಕ್ಕೇನೆ. ಹಾ ರೆಫರ್ ಮಾಡಿ ಬಿಡಿ ಎಲ್ಲರೂ. ರೀಫಂಡ್ ಮಾಡಲಿ, ಫ್ರೀಯಾಗಿ ಕರೆಕ್ಟಾಗಿ ಒಂದು ಶೋ ಹಾಕ್ಲಿ ಅಷ್ಟೇ. ಇಲ್ಲ ಅಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಜೊತೆ ಬರ್ಲಿ. ಈಗಲೇ DRC ಕರ್ಕೊಂಡು ಹೋಗೋಣ, ತೋರ್ಸೋಣ. ನಮ್ಮ ದುಡ್ಡಲ್ಲಿ ತೋರ್ಸೋಣ, ಆಮೇಲೆ ಎಲ್ರಿಗೂ ರಿಫಂಡ್ ಮಾಡ್ಲಿ. ಹಾ ಯಾರು ಹೋಗ್ಬೇಡಿ, ಯಾರು ಹೋಗ್ಬೇಡಿ. ಅಲ್ಲಿ ಯಾರು ಹೋಗು ಒಳಗಡೆಗೆ ಹೋಗೋದು ಹೊರಗಡೆಗೆ ಹೋಗೋದು ಬೇಡ. ಕ್ಲಿಯರ್ ಮಾಡಿ ಇಲ್ಲಿ ಏನಾಗಿದೆ ಅಂತೇಳಿ. ನೋಡಿದ್ರೆ ಹೇಳಿಲ್ಲ ನಾನು ಗುರುಕುಲಕ್ಕೆ ಅದು ಕಟ್ ಆಗಿರೋದು. ಹೌದು ಆ ಗುರುಕುಲಕ್ಕೆ ಹೋಗಿ ನಾನು ನೆನ್ನೆನೇ ಹೇಳಿದೆ ಅದೇ ಸೀನ್ ಕಟ್ ಆಗಿರೋದು ಅಂತ. ಹೇಳಲ್ಲ ಅಂತ ಅವ್ರಿಗೆ ಇಷ್ಟ ಬಂದಿದ್ದ ಮಾಡ್ತಾರೆ. ಹೇಳ್ಬಿಟ್ಟೆ ಹೋಗಿದ್ದೀವಿ ಮೇಡಮ್ ನಿನ್ನೆ. ಇವತ್ತು ಮತ್ತೆ ಹಂಗೆ ಮಾಡಿದ್ದಾರೆ. 10 ಜನ ಕೇಳಿದ್ರೆ ಇವ್ರಿಗೆ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳೋಕೆ ಟೈಮ್ ಸಾಲಲ್ಲ ಮೇಡಮ್. ಏನ್ ಮಾಡ್ತಾರೆ ಅಂದ್ರೆ ಮೂವಿ ಕಟ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಹಾಕೊಂತಾರೆ ಇವರು. ಇಲ್ಲ 8 ಟೈಮ್ಗೆ ಕರೆಕ್ಟ್ 8:45ಗೆ ಅವ್ರು ಆಗಿಲ್ಲ. 7 ಗಂಟೆಗೆ ಹಾಕೊಂಡು Jai Shri Ram, Jai Shri Ram, Jai Shri Ram.